ಮಂಗಳೂರಿಂದ ಲಕ್ಷದ್ವೀಪಕ್ಕೆ ಪ್ರಯಾಣ ಮಾಡಲು ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆ ಹಲವರಲ್ಲಿದೆ. ಆದರೆ ಅದಕ್ಕೆ ಉತ್ತರ ಸಿಗಬೇಕಾದ್ರೆ ಮಂಗಳೂರು ಮತ್ತು ಲಕ್ಷದ್ವೀಪದ ನಡುವಿನ ಸಂಬಂಧ ಈ ಹಿಂದೆ ಹೇಗಿತ್ತು ಮತ್ತು ಈಗ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಈ ಸ್ಟೋರಿಯಲ್ಲಿ ನಾವು ಅದರ ಬಗ್ಗೆ ತಿಳಿಸ್ತೀವಿ, ನೀವೇ ನೋಡಿ. ಲಕ್ಷದ್ವೀಪ ಅಂದ್ರೆ 36 ದ್ವೀಪಗಳ ಸಮೂಹ. ಇಲ್ಲಿ ಕೇಂದ್ರಾಡಳಿತ ವ್ಯವಸ್ಥೆ ಜಾರಿಯಲ್ಲಿದೆ. ಲಕ್ಷದ್ವೀಪದ ಪ್ರಮುಖ ಸ್ಥಳವಾದ ಕವರತ್ತಿ ದ್ವೀಪ ಮಂಗಳೂರಿನಿಂದ 356 ಕಿಲೋಮೀಟರ್ ದೂರದಲ್ಲಿದೆ. ಈ ಹಿಂದೆ ಲಕ್ಷದ್ವೀಪ ಮತ್ತು ಮಂಗಳೂರು ನಡುವೆ ವಾರಕ್ಕೆ 2 ಬಾರಿ ಮಿನಿದೀವ್ ಶಿಪ್ ಹಾಗೂ ಮಿನಿಕೋಯ್ ಶಿಪ್ ಓಡಾಡುತ್ತಿತ್ತು. ಆದರೆ ಅದರ ಓಡಾಟ ಈಗ ಸ್ಥಗಿತಗೊಂಡಿದೆ. ಈಗ ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಸಣ್ಣ ಗಾತ್ರದ ಹಾಯಿ ಹಡಗು ಓಡಾಟ ನಡೆಸುತ್ತಿದೆ. ಇದನ್ನು ಸರಕು ಸಾಗಾಟಕ್ಕಾಗಿ ಮಾತ್ರ ಬಳಸಲಾಗುತ್ತಿದೆ. ಇದು ಸರಕು ಸಾಮಗ್ರಿಗಳನ್ನು ಹೊತ್ತು ಲಕ್ಷದ್ವೀಪ ತಲುಪಬೇಕಾದರೆ 1.5 ದಿನ ಬೇಕು. ಹಿಂದೆ ಪ್ರಯಾಣಿಕರಿಗೂ ಅವಕಾಶವಿತ್ತಾದರೂ 2021ರಿಂದ ಪ್ರಯಾಣಿಕರ ಸಂಚಾರಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಮಂಗಳೂರು ಮತ್ತು ಲಕ್ಷದ್ವೀಪದ ನಡುವೆ ಇದ್ದಂತಹ ಜನರ ಸಂಬಂಧ ಸಂಪೂರ್ಣ ಸ್ಥಗಿತಗೊಂಡಿದ್ದು, ವಾಣಿಜ್ಯ ವ್ಯಾಪಾರ ವಹಿವಾಟುಗಳು ಸಣ್ಣ ಮಟ್ಟದಲ್ಲಿ ನಡೆಯುತ್ತಿವೆ. ಹಾಗಾಗಿ ಮತ್ತೊಮ್ಮೆ ಮಂಗಳೂರು ಲಕ್ಷದ್ವೀಪ ನಡುವೆ ಹಡಗು ಪ್ರಯಾಣ ಪುನರಾರಂಭಿಸಲು ಒತ್ತಾಯಗಳು ಕೇಳಿ ಬರುತ್ತಿವೆ. ನಮ್ಮ ಅಜ್ಜರ ಕಾಲದಿಂದಲೇ ಈ ವ್ಯಾಪಾರ ನಡೀತಾ ಉಂಟು. ಮುಂಚೆ ಆದರೆ ಒಂದು ಬಾರ್ಜ್ ಬರ್ತಿತ್ತು, ಮತ್ತು ಇದರಲ್ಲಿಯೇ ಒಂದು 20 ಜನ 30 ಜನ ಪ್ಯಾಸೆಂಜರ್ ಬರ್ತಾ ಇದ್ರು. ಆವಾಗ ಎಲ್ಲ ಅಂದರೆ ಲಕ್ಷದ್ವೀಪ ಜನ ಬಂದರೆ ಮಾತ್ರ ನಮ್ಮ ಇಲ್ಲಿ ಇಂಪ್ರೂವ್ಮೆಂಟ್ ಆಗೋದು, ಇಲ್ಲಾಂದರೆ ಆಗೋದಿಲ್ಲ. ಮುಂಚೆ ಅಂದರೆ ಎಲ್ಲರೂ ಬರ್ತಾಯಿದ್ರು, ಎಲ್ಲ ಶಾಪಿಗೆ ಅವ್ರು ಬಿಸ್ನೆಸ್ ಕೊಡ್ತಾಯಿದ್ರು. ಆದರೆ ಶಾಪಿಗೆ ಬಿಸ್ನೆಸ್ ಕೊಡುವಾಗ ಅದೆಲ್ಲ ಬಂದು ತಗೊಂಡು ಇಲ್ಲಿಂದ ಇಲ್ಲಿ ಹೋಗೋದು. ಈಗ ನೀವು ನೋಡ್ತೀರಾ, ಬಾಳೆಹಣ್ಣು ಕಾಯಿ ಉಂಟು, ಟೊಮಾಟೊ ಉಂಟು, ನೀರುಳ್ಳಿ ಉಂಟು. ಅಂದರೆ ನಾನು ಈಗ ಹೇಳಿದಾಗೆ ಇದೆಲ್ಲ ನಾವು ಇಲ್ಲಿಂದ ಕಲಿಸೋದಲ್ಲದೆ ಬೇರೆ ಇಲ್ಲಿಂದ ಕಲಿಸಲಿಕ್ಕೆ ಆಗೋದಿಲ್ಲ. ಮತ್ತೊಂದು ಕೇರಳದಲ್ಲಿ ಉಂಟು. ಕೇರಳಕ್ಕಿಂತ ಇಲ್ಲಿದು ನಮ್ಮದು ಕರ್ನಾಟಕದಿಂದ ಜಾಸ್ತಿ ಹೋಗ್ತಾ ಇದ್ದಾರೆ. ಮಂಗಳೂರು ಪೋರ್ಟಿಂದ ಒಂದು ಟೂರಿಸ್ಟ್ಗೆ ಒಂದು ಪ್ರಯಾಣ ಮಾಡೋದಾದ್ರೆ ಒಳ್ಳೆಯದೇ. ಅಂದರೆ ಕರ್ನಾಟಕ ಸರ್ಕಾರಕ್ಕೆ ಒಳ್ಳೆಯದು, ಕರ್ನಾಟಕ ಜನರಿಗೆ ಒಳ್ಳೆಯದು. ಸದ್ಯ ಪ್ರವಾಸಿಗರು ಕೊಚ್ಚಿ ಬಂದರಿನಿಂದ ಮಾತ್ರ ಲಕ್ಷದ್ವೀಪ ತಲುಪಬೇಕಿದೆ. ಈ ಹಿಂದೆ ಮಂಗಳೂರು ಹಳೆ ಬಂದರು ಮತ್ತು ಲಕ್ಷದ್ವೀಪ ನಡುವೆ ಸಾರ್ವಜನಿಕರನ್ನ ಕರೆದೊಯ್ಯುತ್ತಿದ್ದ ಪ್ಯಾಸೆಂಜರ್ ಹಡಗು ಇತ್ತು. ಆಗ ಆ ಹಡಗಿನಲ್ಲಿ ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಪ್ರಯಾಣಿಸಿದವರ ಸಂಖ್ಯೆ 2016 ಮತ್ತು 2017ರಲ್ಲಿ 2978 ಜನರು ಪ್ರಯಾಣಿಸಿದ್ದಾರೆ. 2017 ಮತ್ತು 2018ರಲ್ಲಿ 6396, 2018 ಮತ್ತು 2019ರಲ್ಲಿ 4955, 2019 ಮತ್ತು 2020ರಲ್ಲಿ 3779 ಹಾಗೂ 2020 ಮತ್ತು 2021ರಲ್ಲಿ ಕೇವಲ 561 ಜನ ಸಂಚರಿಸಿದ್ದಾರೆ. ಅದೇ ವೇಳೆ ಲಕ್ಷದ್ವೀಪದಿಂದ ಮಂಗಳೂರಿಗೆ ಪ್ರಯಾಣಿಸಿದವರ ಸಂಖ್ಯೆ 2016-17ರಲ್ಲಿ 2558 ಜನರು, 2017-18ರಲ್ಲಿ 4400 ಜನರು, 2018-19ರಲ್ಲಿ 7422 ಜನರು, 2019-20ರಲ್ಲಿ 2294 ಜನರು, 2020 ಮತ್ತು 2021ರಲ್ಲಿ ಕೇವಲ 19 ಜನ ಸಂಚರಿಸಿದ್ದಾರೆ. ಲಕ್ಷದ್ವೀಪದ ಜನರಿಗೆ ಕೊಚ್ಚಿಯಂತೆಯೇ ಮಂಗಳೂರು ಬಂದರಿನ ಅವಶ್ಯಕತೆ ಬಹಳಷ್ಟಿದೆ. ತಮ್ಮ ದಿನನಿತ್ಯದ ಆಹಾರ, ಬಟ್ಟೆ ಸಹಿತ ಪ್ರಾಥಮಿಕ ಅಗತ್ಯ ವಸ್ತುಗಳಿಗೆ ಅಲ್ಲಿನ ಜನ ಬಂದರು ನಗರಗಳನ್ನೇ ಅವಲಂಬಿಸಿದ್ದಾರೆ. ಕೋವಿಡ್ ಸಮಯದಲ್ಲಿ ಲಕ್ಷದ್ವೀಪದಿಂದ ಮಂಗಳೂರಿನ ಹಳೆ ಬಂದರಿಗೆ ಬರುವವರ ಸಂಖ್ಯೆ ಕಡಿಮೆ ಆಯಿತು. ಇನ್ನು ಮಂಗಳೂರಿಗೆ ಹಡಗು ಬರುವುದಾದರೂ ಹಳೆ ಬಂದರಿನಲ್ಲಿ ದೊಡ್ಡ ಗಾತ್ರದ ಹಡಗು ತಂಗಲು ಸ್ಥಳಾವಕಾಶದ ಕೊರತೆ ಇದೆ. ಅಲ್ಲಿ ಮರಳು ಎತ್ತುವ ಕೆಲಸ ಆಗಬೇಕಾಗಿದೆ. ಅದಕ್ಕಾಗಿ ಡ್ರೆಡ್ಜಿಂಗ್ ಮಾಡಬೇಕಾಗಿದೆ. ಪ್ಯಾಸೆಂಜರ್ ಶಿಪ್ ಇಲ್ಲ, ಪ್ಯಾಸೆಂಜರ್ ಬರುವುದಿಲ್ಲ, ಅಲ್ಲಿ ಟೆಂಡರ್ ಇಲ್ಲ, ಮತ್ತು ಒಂದು ನಮ್ಮ ಡ್ರಿಡ್ಜಿಂಗ್ ಆಗಲಿಲ್ಲ. ಅದೆಲ್ಲ ತುಂಬ ಪ್ರಾಬ್ಲಮ್. ಡ್ರಿಡ್ಜಿಂಗ್ ನಮ್ಮ ಕೇವಲ ನಾವೇ ಅಲ್ಲ, ಫಿಶಿಂಗ್ ಅವರಿಗೆ ಸಹ ತುಂಬ ತೊಂದರೆ ಉಂಟು. ಡ್ರಿಡ್ಜಿಂಗ್ ಇದೆ. ಡ್ರಿಡ್ಜಿಂಗ್ ಆದರೆ ಬಾರ್ಜ್ ಬರ್ತದೆ, ಶಿಪ್ ಬರ್ತದೆ, ದೊಡ್ಡ ಕಾಂಟ್ಯಾಕ್ಟ್ ಆಗ್ಬೋದು, ಒಳ್ಳೆ ಬಿಸ್ನೆಸ್ ಸಿಗ್ತಾ ಇತ್ತು. ಲಕ್ಷದ್ವೀಪ ಮತ್ತು ಮಂಗಳೂರು ನಡುವೆ ವ್ಯಾಪಾರ ಮತ್ತು ಪ್ರವಾಸಿಗರನ್ನ ಸೆಳೆಯುವ ಉದ್ದೇಶದಿಂದ ಬಂದರು ಅಭಿವೃದ್ಧಿಪಡಿಸುವ ಹೊಸ ಯೋಜನೆಗೆ ಚಾಲನೆ ದೊರಕಿದೆ. ಇದರ ನಿರ್ಮಾಣದ ಗುತ್ತಿಗೆಯನ್ನ ಬೆಂಗಳೂರು ಮೂಲದ ಶ್ರೀರಾಮಲಿಂಗ ಎಂಬ ಕಂಪನಿ 65 ಕೋಟಿ ರೂಪಾಯಿಗೆ ವಹಿಸಿಕೊಂಡಿದೆ. ಆದರೆ ಇದರ ಪ್ರಕ್ರಿಯೆ ಇನ್ನೂ ಪೂರ್ಣಗೊಂಡಿಲ್ಲ. ಎಲ್ಲಾ ಪ್ರಕ್ರಿಯೆಗಳು ಪೂರ್ಣಗೊಂಡು ಕೆಲಸ ವೇಗವಾಗಿ ಆದರೆ ಮತ್ತೊಮ್ಮೆ ಲಕ್ಷದ್ವೀಪಕ್ಕೆ ಮಂಗಳೂರಿಂದ ಹಡಗು ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಗಬಹುದು.